ನಮಸ್ತೆ ಸ್ನೇಹಿತರೆ, ನಾವೀಗ ಪರ್ಕಳ ಸಂತೆಗೆ ಹೊರಟೆವು. ಇದು ಪರ್ಕಳ ಸಂತೆಗೆ ಹೋಗುವ ದಾರಿ ನಮ್ಮ ಮನೆಯಿಂದ. ಇಲ್ಲಿಗೆ ಒಂದು 10 ನಿಮಿಷದಲ್ಲಿ ನಮಗೆ ಸಂತೆಯಲ್ಲಿ ಪರ್ಕಳ ಸಂತೆ ಸಿಗ್ತದೆ. ಇದು ಶುಕ್ರವಾರ ಆಗ್ತದೆ. ಇಲ್ಲಿ ವೆಜಿಟೇಬಲ್ಸ್ ಪ್ರತಿಯೊಂದು ಇರ್ತದೆ, ಚೀಪ್ ರೇಟಾಗಿ ಇರ್ತದೆ. ಹೆಚ್ಚಿನ ಮಣಿಪಾಲದವರೆಲ್ಲ ಈ ಶುಕ್ರವಾರ ಸಂತೆಗೆ ಬರ್ತಾರೆ. ಅಲ್ಲಿ ಒಂದು 5 ಗಂಟೆಗೆ ತುಂಬ ರಶ್ ಆಗ್ತದೆ, ಯಾಕಂದರೆ ಎಲ್ಲರೂ ಡ್ಯೂಟಿ ಮುಗಿಸಿ ಎಲ್ಲ ಬರುವವರು ಇರ್ತಾರೆ. ಇಲ್ಲಿ ಒಂದು ಸಂದ ಟೆಂಪಲ್ ನೋಡಿ, ನಾವು ಹೋಗುವ ದಾರಿಯಲ್ಲಿ ಸಿಗ್ತದೆ. ಹಾಗೆ ಇಲ್ಲಿ ಮುಂದಕ್ಕೆ ಹೋದರೆ ಇಲ್ಲಿ ಸೀನರಿ ಎಲ್ಲ ಒಳ್ಳೆಯದುಂಟು, ಯಾಕಂದರೆ ಈಗ ಮಳೆ ಬಂದು ಅಷ್ಟೇ ಓದೋದಷ್ಟೇ. ಈಗ ಎಲ್ಲ ಗ್ರೀನರಿ ಆಗಿದೆ. ಇಲ್ಲಿ ಗ್ಯಾಡ್ಸನ್ ಅಂತ ಹೇಳ್ತಾರೆ. ಇಲ್ಲಿ ಮುಂದಕ್ಕೆ ಹೋದರೆ ನಮಗೆ ಪರ್ಕಳ ಸಂತೆ ಸಿಗ್ತದೆ. ಇಲ್ಲಿ ನೋಡಿ, ನಾವು ಸಂತೆಗೆ ಬಂದೆವು, ಮೀನೆಲ್ಲ ಪರ್ಚೇಸ್ ಮಾಡಿದೆವು. ಮತ್ತು ನಾವು ಹೋಟೆಲಿಗೆ ಹೋಗಿ ಗೋಳಿ ಮಜ್ಜೆ ಮತ್ತು ಚಹಾ ಕುಡಿದೆವು. ಅಲ್ಲಿಂದ ಮಗನಿಗೆ ಪಿಕಪ್ ಮಾಡಲಿಕ್ಕಿತ್ತು. ಮಗ MITಯಲ್ಲಿದ್ದ, ಅಲ್ಲಿಂದ ಮಗನನ್ನು ಪಿಕಪ್ ಮಾಡಿ ನಾವೀಗ ಮಣಿಪಾಲಕ್ಕೆ ಬರ್ತಾ ಇದ್ದೇವೆ. ಇದು ಪರ್ಕಳದಿಂದ ಮಣಿಪಾಲಕ್ಕೆ ಬರುವ ರೋಡ್. ಅಲ್ಲಿ MIT ಸಿಗೋದು, ಮತ್ತೆ ನಮಗೆ ಮಣಿಪಾಲ ಸಿಗೋದು. ಮಣಿಪಾಲ ಟೈಗರ್ ಸರ್ಕಸ್ ಮುಟ್ತಾ ಇದ್ದೇವೆ. ಇಲ್ಲೆಲ್ಲ ನೈಟೆಲ್ಲ ತುಂಬ ಚೆನ್ನಾಗಿರ್ತದೆ. ಮತ್ತು ಇನ್ನೂ ಏನಾದರೂ ಹಬ್ಬ, ಅದೇನಾದರೂ ಫೆಸ್ಟಿವಲ್ಸ್ ಇದ್ದರೆ ತುಂಬ ಚೆಂದ ಲೈಟಿಂಗ್ಸ್ ಎಲ್ಲ ಇರ್ತದೆ. ಸ್ನೇಹಿತರೆ, ನಾವೀಗ ಮಣಿಪಾಲಕ್ಕೆ ಮುಟ್ಟಿದೆವು. ಇದು ಮಣಿಪಾಲದ್ದು ಸಿಟಿ. ಈಗ ಕಾಣ್ಬೋದು ಇಲ್ಲಿ ಸೈಡಲ್ಲೆಲ್ಲ ಒಳ್ಳೆ ಸೀನರಿ ಉಂಟು. ನೈಟ್ ವಿಷನ್ ತುಂಬ ಚೆಂದ ಉಂಟು ಇಲ್ಲಿ. ಈಗ ನಾವು ಬರ್ತಾ ಇದ್ದೇವೆ, ಯೂನಿವರ್ಸಿಟಿ ಹತ್ರ ಮುಟ್ಟಿದೆವು. ಇದು ಮಣಿಪಾಲ್ ಯೂನಿವರ್ಸಿಟಿ. ಇದಕ್ಕೆ ಬೇಸಿಕ್ ಸೈನ್ಸ್ ಅಂತ ಹೇಳ್ತಾರೆ. ಇಲ್ಲಿ ಅನಾಟಮಿ ಎಲ್ಲ ಇಲ್ಲೇ ಬರ್ತದೆ. ಅನಾಟಮಿ, ಮೋರ್ಜರಿ ಎಲ್ಲ ಈ ಲೈನಲ್ಲಿ ಬರ್ತದೆ. ಇದೀಗ ರೀಸೆಂಟಾಗಿ ಮಾಡಿದ್ದು, ತುಂಬ ಚೆಂದ ಉಂಟು. ಅದು ಚೆಂದ ಕಾಣ್ತದೆ. ಅದು ಮುಂದಕ್ಕೆ ಹೋದರೆ ನಮಗೆ ಯೂನಿವರ್ಸಿಟಿ ಬಿಲ್ಡಿಂಗ್ ಸಿಗ್ತದೆ ನೋಡಿ. ಇದು ನಮ್ಮದು ಕ್ಯಾಂಪಸ್ ಮಣಿಪಾಲದ್ದು. ಇಲ್ಲಿ ಈಗ ಇದು ಯೂನಿವರ್ಸಿಟಿ ಬಿಲ್ಡಿಂಗ್. ಈಗ ನಾವು ಮನೆಗೆ ಬಂದು ಮುಟ್ಟಿದೆವು. ನಾನು ಅಲ್ಲಿಂದ ನೋಡಿ ಇಷ್ಟು ಮೀನು ತಗೊಂಡಿದ್ದೇನೆ. ಇದು 100 ರೂಪಾಯಿದು ಮೀನು, ಬೂತಾಯಿ ಮೀನು. ಮತ್ತು ಹೂ ತಗೊಂಡೆ, ಮತ್ತು ಸ್ವಲ್ಪ ಫ್ರೂಟ್ಸು ತಗೊಂಡೆ. ಫ್ರೂಟ್ಸಲ್ಲಿ ಮಾವಿನ ಹಣ್ಣು ಮಾತ್ರ ತಗೊಂಡದ್ದು. ಇದು 2 kg ಮಾವಿನ ಹಣ್ಣಿಗೆ 100 ರೂಪಾಯಿ. ಇದು ತೋತಾಪುರಿ ಮತ್ತು ನೀಲ ಮಿಕ್ಸ್ ತಗೊಂಡೆ, 2 kgಗೆ 100 ರೂಪಾಯಿ, ಒಳ್ಳೆಯದಿತ್ತು. ಮತ್ತು ಇಷ್ಟು ವೆಜಿಟೇಬಲ್ಸ್ ತಗೊಂಡೆ, ಒಂದು 200-250 ರೂಪಾಯಿದು ವೆಜಿಟೇಬಲ್ಸ್ ಆಗ್ಬೋದು, ಒಳ್ಳೆಯದಿತ್ತು. ಅದಕ್ಕೆಲ್ಲ 2 ಐಟಮ್ಗೆ 30 ರೂಪೀಸ್, ಆ ಲೆಕ್ಕದಲ್ಲಿ ತಗೊಂಡದ್ದು ನಾನು. ಅಂದರೆ ಅವರು 2 ಐಟಮ್ 30 ರೂಪೀಸಿಗೆ ಹಾಗೆ ಸೇಲ್ ಮಾಡ್ತಾರೆ. ನಾವು ಡಿಫರೆಂಟಾಗಿ ತಗೊಳ್ಬೋದು. ಕೆಲವರು ಕೊಡ್ತಾರೆ, ಕೆಲವರು ಕೊಡೋದಿಲ್ಲ. ಸೊ ಈಗ ನನಗೆ ಇದು ಒಬ್ಬರು ಕೊಟ್ಟರು. ಅಂದರೆ ಈಗ ಸೌತೆಕಾಯಿ ಮತ್ತು ಬದನೆಕಾಯಿ ಹಾಗೆ 30 ರೂಪೀಸಿಗೆ ತಗೊಂಡದ್ದು ನಾನು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ವೀಕ್ಷಕರೇ.